ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬಂದು ಶುಕ್ರವಾರ. ಇವಾಗ ಹೊರಗಡೆ ಆಚೆ ಹೋಗ್ತಾ ಇದ್ವಿ. ಬೆಳಿಗ್ಗೆನೇ ಪೂಜೆ ಎಲ್ಲ ಆಯಿತು, ಟಿಫನ್ ಕೂಡ ಆಯಿತು. ಈಗ ಪೂಜೆ ಸಾಮಾನು ತೊಗೊಂಡ್ಬರ್ಬೇಕಂತ ಹೋಗ್ತಾ ಇದ್ವಿ. ಸೊ ಬನ್ನಿ ಇವತ್ತು ಹೇಗಾಗುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಸ್ವಲ್ಪ ಡಿಸ್ಟರ್ಬ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್, ಸಾರಿ ಫ್ರೆಂಡ್ಸ್. ಇದು ಇವತ್ತು ಶುಕ್ರವಾರ ಬೆಳಿಗ್ಗೆ ಮಾಡಿದ ಪೂಜೆ. ಸೊ ಹಾಗೆ ಒಂದೆರಡು ಕ್ಲಿಪ್ಪಿಂಗ್ಸ್ ತಗೊಂಡು ಆ್ಯಡ್ ಮಾಡಿದ್ದೀನಿ. ಚೆನ್ನಾಯ್ತಲ್ಲ. ಏನು ಜನ ನಾವು ಹಾಗೆ ನೋಡ್ಕೊಂಡು ಹೋಗ್ತಾ ಇದ್ವಿ, ಎಲ್ಲೆಲ್ಲಿ ಗಣೇಶ ಚೆನ್ನಾಗಿದೆ ಫಸ್ಟೇ ನೋಡ್ಕೊಂಬಿಟ್ರೆ ಸೊ ನಾಳೆಗೆ ಈಸಿ ಆಗುತ್ತೆ ಅಂತ. ಹಾಗೆ ನೋಡ್ಕೊಂಡು ಹೋಗ್ತಾ ಇದ್ವಿ. ಇಲ್ಲೆಲ್ಲ ಚೆನ್ನಾಗಿತ್ತು. ಮತ್ತು ಇದರೆಲ್ಲ ನೋಡ್ತಾ ಇದ್ದೀರಲ್ಲ ಛತ್ರಿಗಳು ಎಷ್ಟು ಚೆನ್ನಾಗಿದೆಲ್ಲ, ನನಗಂತೂ ತುಂಬಾ ಇಷ್ಟ ಆಯಿತು. ಮತ್ತು ನಾನು ಇಲ್ಲೊಂದು ಛತ್ರಿ ತೊಗೊಂಡೆ, ಚಿಕ್ಕದು ಸಾಕು ಅಂತ. ಗಣೇಶ ಕೂರಿಸ್ತೀವಲ್ಲ ಅದಕ್ಕೆ ಛತ್ರಿ ಇಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಪೂಜೆ ಸಾಮಾನು ತೊಗೊಂಡು ಹೂವೆಲ್ಲ ತೊಗೊಂಡು ನಾನು ಮನೆಗೆ ಬಂದುಬಿಟ್ಟೆ. ಸೊ ಫ್ರೆಂಡ್ಸ್, ಆಮೇಲೆ ನನಗೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸೊ ಇದು ನೆಕ್ಸ್ಟ್ ಡೇ ಶನಿವಾರ, ಗಣೇಶ ಹಬ್ಬ ದಿನ ವಿಡಿಯೋ. ಆಲ್ರೆಡಿ ಗಣೇಶ ಹಬ್ಬ ಮುಗಿದೋಗಿದೆ. ಸೊ ಈಗ ಬನ್ನಿ, ಇವಾಗ ಅರೌಂಡ್ ಒಂದು 5:30 ಆಗಿತ್ತು. ಆಗಲೇ ಬೆಳಕು ಕೂಡ ಆಗೋಗಿತ್ತು, 5:30-6 ಆಗ್ತಾ ಬಂದಿತ್ತು. ಹಾಗೆ ಸ್ವಲ್ಪ ಈಚೆ ನೋಡಿಕೊಂಡು ಆಮೇಲೆ ಕಿಚನ್ನಿಗೆ ಬಂದೆ. ಕಿಚನ್ನಿಗೆ ಬಂದಮೇಲೆ ಸ್ವಲ್ಪ ವೆದರು ಸ್ವಲ್ಪ ಚಳಿ ಥರ ಅನ್ನಿಸ್ತಿತ್ತು ನನಗೆ, ಒಂಥರ ಕೂಲ್ ಥರ ಅನ್ನಿಸ್ತಿತ್ತು. ಸೊ ಅದಕ್ಕೋಸ್ಕರ ಸ್ವಲ್ಪ ಬಿಸಿನೀರು ಇಟ್ಟಿದ್ದೀನಿ, ಬಿಸಿನೀರು ಕುಡಿಯೋಣ ಅಂತ. ಸೊ ಬೆಳಿಗ್ಗೆ ಎದ್ದಾಗ ಈ ಥರ ಬಿಸಿನೀರು ಕುಡಿದ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಿದ್ರೆ ಸೊ ಇಂಟ್ರೆಸ್ಟು ಕೂಡ ಇರುತ್ತೆ ಕೆಲಸ ಮಾಡೋಕ್ಕೆ, ಏನೋ ಒಂಥರ ಎನರ್ಜಿ ಥರ ಸಿಗುತ್ತೆ. ಹಾಗಾಗಿ ಸೊ ಇವಾಗ ನೀರಿಟ್ಟಿದ್ದೀನಿ. ಈಗ ನೀರು ಕುಡಿದ್ಬಿಟ್ಟು ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊತೀನಿ. ನೀರು ಕುಡಿದ್ಮೇಲೆ ಕಸ ಎಲ್ಲ ಗುಡಿಸೋದು, ಮನೆ ಒರೆಸೋದು ಇದ್ದೇ ಇರುತ್ತೆ. ಹಿಂದಿನ ದಿನವೇ ನಾನು ನೈಟೇ ರೂಮಲ್ಲಿ ಎಲ್ಲ ಕ್ಲೀನಿಂಗ್ ಮಾಡ್ಕೊಂಬಿಟ್ಟಿದ್ದೆ. ಸೊ ಹಾಗಾಗಿ ಇವಾಗ ಬೆಳಿಗ್ಗೆ ಬರೀ ಹಾಲು ಕಿಚನ್ ಮಾಡಿಕೊಂಡ್ರೆ ಆಯಿತು ಅಂತ. ಮಕ್ಕಳು ಇವತ್ತು ಶನಿವಾರನೇ ರಜಾ ಕೊಟ್ಟಿದ್ದಲ್ವ, ಸೊ ಅವರು ಕೂಡ ದಿನ ಬೆಳಿಗ್ಗೆ ಬೇಗನೆ ಎದ್ದಿರ್ತಾರೆ. ಸೊ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ನಾನು ಕೂಡ ನಿನ್ನೆ ನೈಟೆಲ್ಲ ಮಾಡಿ ಇಟ್ಕೊಂಬಿಟ್ಟೆ. ಈಗೆಲ್ಲ ಮನೆಯೆಲ್ಲ ಒರೆಸಿ ಗುಡಿಸೆಲ್ಲ ರೆಡಿ ಮಾಡಿದ್ದೀನಿ. ಮಾಡಿ ನಾನು ಕೂಡ ಫ್ರೆಶ್ ಅಪ್, ಸ್ನಾನ ಎಲ್ಲ ಆಗಿ ಈಗ ಕಿಚನ್ಗೆ ಎಂಟ್ರಿ ಬಂದಿದ್ದೀನಿ. ನಾನು ಇದೆಲ್ಲ ಮಾಡಿದ್ದೀನಿ. ನಾನು ಏನೇನು ಅಡುಗೆ ಮಾಡಿದ್ದೀನಿ ಲಾಸ್ಟ್ ನಾನು ತೋರ್ಸೋಕ್ಕೆ ಆಗಲಿಲ್ಲ ಫ್ರೆಂಡ್ಸ್. ತುಂಬ ಇದೊಂದು ಬೇಜಾರಾಯಿತು ನನಗೆ. ಅಡುಗೆಗಳು ಯಾವುದು ಕೂಡ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕೆ ಆಗಿಲ್ಲ. ಆಮೇಲಿಂದ ನಾನು ಕೂಡ ಬಿಸಿ ಆಗಿಬಿಟ್ಟೆ. ಸೊ ನಾನು ಮುಂಚೆನೇ ಕಡುಬು ಮಾಡಿಟ್ಟಿದ್ದೆ. ಕಡುಬು ಎಲ್ಲ ಮಾಡಿಟ್ಮೇಲೆ ನಾನಿಲ್ಲಿ ಅಡುಗೆಗೆ ರೆಡಿ ಮಾಡ್ತಾಯಿದ್ದೀನಿ. ಬೀನ್ಸ್ ಪಲ್ಯ ಮತ್ತು ಬಿಸಿಬೇಳೆ ಬಾತು. ಇದು ಆಲೂಗೆಡ್ಡೆ ಬೇಯಿಸಿದ್ದೀನಿ, ಚಿಲ್ಲಿ ಪೌಡರ್ ಹಾಕಿ ಪಲ್ಯ ಥರ ಮಾಡೋದು ಚೆನ್ನಾಗಿರುತ್ತೆ ಅದು. ಹಾಗೆ ಇಲ್ಲಿ ಉಸ್ಲಿ ಕಾಳನ್ನು ನೆನೆಸಿ ಬೇಯಿಸೋಕೆ ಹಾಕಿದ್ದೆ. ಸೊ ವಿಸಿಲಿಲ್ಲ, ಇಡ್ಲಿಲ್ಲ. ಅಡುಗೆ ಎಲ್ಲ ಮಾಡಿಟ್ಮೇಲೆ ಗಣೇಶ ಥರಕ್ಕೆ ಬಂದ್ವಿ.
ಇದಾದಮೇಲೆ ಫ್ರೆಂಡ್ಸ್ ನಾವಿಲ್ಲಿ ಗಣೇಶ ತೊಗೊಂಡಿಲ್ಲ ಇಲ್ಲಿ. ಸೊ ನಮಗೆ ಯಾವುದೂ ಅಷ್ಟು ಇಷ್ಟ ಆಗಿಲ್ಲ. ಒಂದು ನೋಡಿದ್ವಿ, ಸೊ ಅದು ಆಲ್ರೆಡಿ ಬುಕ್ ಹೋಗಿದೆ ಅಂದರು. ಸೊ ಹಾಗಾಗಿ ನಾವು ಏನು ಮಾಡಿದ್ವಿ, ಸರಿ ಅಂತ ಬೇರೆ ಶಾಪಲ್ಲಿ ಹೋಗಿ ತೊಗೊಂಡು ಮನೆಗೆ ಹೊರಟ್ವಿ. ಮನೆಗೆ ಹೊರಟ್ಮೇಲೆ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಶೂಟ್ ಮಾಡಿದ್ದೀನಿ ಫ್ರೆಂಡ್ಸ್. ಸೊ ಅದೆಲ್ಲ ನೀವು ನೋಡಿ. ಸೊ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ತುಂಬ ಜನ ನೋಡ್ತೀರಾ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವೀಡಿಯೋನ ಹಾಗೆ ಕಂಟಿನ್ಯೂ ಮಾಡ್ತೀನಿ ನೋಡಿ.